ತಾಯ್ತನ ಇದು ಬಾಡಿಗೆ ತಾಯಂದಿರ ಕಥೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಂತಾನಹೀನತೆಗೆ ಕಾರಣಗಳೇನೇನು, ಅದಕ್ಕೆ ಯಾವ್ಯಾವ ಚಿಕಿತ್ಸೆ ಇದೆ, ಯಾವ ರೀತಿ ಬಾಡಿಗೆ ತಾಯಂದಿರುಗಳು ಕೂಡ ಈ ನಿಟ್ಟಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಇದೆಲ್ಲದನ್ನು ಕೂಡ ನಾವು ನೋಡಿದ್ವಿ. ಇದೆಲ್ಲದರ ಜೊತೆಗೆ ಈ ಮಕ್ಕಳಲ್ಲಿರುವಂಥ ಸಂಕಟವನ್ನು ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ, ಅದರ ಸಂಕಟ, ಅದರ ಯಾತನೆ ಏನು ಅನ್ನುವಂಥದ್ದು. ಹೀಗಾಗಿ ಸಾಂಪ್ರದಾಯಿಕ ಸಮಾಜವಾದಂಥ ಭಾರತದಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಈ ಬಾಡಿಗೆ ತಾಯಂದಿರ ಪದ್ಧತಿ ಏನಿದೆ ಅದನ್ನು ನಿಧಾನವಾಗಿ ಬಾಡಿಗೆ ತಾಯ್ತನವನ್ನು ಜನ ಒಪ್ಕೊಳ್ಳಿಕ್ಕೆ ಆರಂಭ ಮಾಡಿದ್ದಾರೆ. ಹಲವಾರು ಜನ ಸೆಲೆಬ್ರಿಟಿಗಳು ಕೂಡ ಇದಕ್ಕೆ ಸೈ ಎಂದಿದ್ದಾರೆ, ಜೈ ಎಂದಿದ್ದಾರೆ. ಈ ಮುಖಾಂತರ ಅವರು ಮಕ್ಕಳನ್ನು ಕೂಡ ಪಡೆದಿದ್ದಾರೆ. ಹಾಗಾದರೆ ಯಾರ್ಯಾರು ಈ ಮುಖಾಂತರ ಮಕ್ಕಳುಗಳನ್ನು ಪಡೆದಿರುವಂಥವ್ರು ನೋಡೋಣ ಬನ್ನಿ. ಬಾಡಿಗೆ ತಾಯಂದಿರ ಕಲ್ಪನೆ ಹಳತಾದ್ರೂ ಅದು ಜನಪ್ರಿಯವಾಗತೊಡಗಿರೋದು ತೀರಾ ಇತ್ತೀಚೆಗೆ. ಬಾಡಿಗೆ ತಾಯಂದಿರ ಮೂಲಕ ಮಕ್ಕಳ ಭಾಗ್ಯ ಪಡೆಯುತ್ತಿರುವ ಸೆಲೆಬ್ರಿಟಿಗಳಿಗೇನು ಈಗ ಕೊರತೆ ಇಲ್ಲ. ಅಂಥವರ ಪಟ್ಟಿಯಲ್ಲಿ ಬಾಲಿವುಡ್, ಹಾಲಿವುಡ್ ತಾರೆಯರು ಇದ್ದಾರೆ, ಪಾಪ್ ಗಾಯಕರು ಇದ್ದಾರೆ. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ ಆಮಿರ್ ಖಾನ್ ಹಾಗೂ ಕಿರಣ್ ರಾವ್ ದಂಪತಿ ಬಾಡಿಗೆ ತಾಯಿಯ ಮೂಲಕವೇ ಅಪ್ಪ ಅಮ್ಮ ಆಗಿದ್ದಾರೆ. 2005ರಲ್ಲಿ ಮೊದಲ ಪತ್ನಿ ರೀನಾಗೆ ವಿಚ್ಛೇದನ ಕೊಟ್ಟು ಬೆಂಗಳೂರಿನ ಕಿರಣ್ ರಾವ್ ಅವರನ್ನ ಮದುವೆಯಾದ ಆಮಿರ್ ಖಾನ್ಗೆ ಮಕ್ಕಳಿರಲಿಲ್ಲ. ಈಗ ಅವರ ಮಡಿಲಲ್ಲಿ ಆಜಾದ್ ಎಂಬ ಪುಟ್ಟ ಕಂದ ನಲಿದಾಡುತ್ತಿದೆ. ಮಕ್ಕಳಾಗುವುದು ಕಷ್ಟ ಎಂದು ಗೊತ್ತಾದ ಮೇಲೆ ಐವಿಎಫ್ ಮೂಲಕ ಬದಲಿ ತಾಯಿಯ ಸಹಾಯ ಪಡೆದೇ ಮಗುವನ್ನ ಮಡಿಲಿಗೆ ತುಂಬಿಸಿಕೊಂಡಿದ್ದನ್ನ ಆಮಿರ್ ಮತ್ತು ಕಿರಣ್ ದಂಪತಿ ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳಿಕೊಂಡಿದ್ದಾರೆ. ಪಾಪ್ ಸಂಗೀತದ ಮಾಂತ್ರಿಕ ಮೈಕಲ್ ಜಾಕ್ಸನ್ ಸಹ ಬಾಡಿಗೆ ತಾಯಿಯ ಸಹಾಯ ಪಡೆದೆ ಮಗುವನ್ನ ಪಡೆದಿದ್ರು. ಮೈಕಲ್ಗೆ ಮೊದಲೆರಡು ಮಕ್ಕಳಿದ್ರು, ಇನ್ನೊಂದು ಮಗು ಬೇಕೆನಿಸಿತ್ತು. ಅದಕ್ಕಾಗಿ ತಮ್ಮ ವೀರ್ಯಾಣು ನೀಡಿ ಬಾಡಿಗೆ ತಾಯಿಯ ಮೂಲಕ ಪ್ರಿನ್ಸ್ ಎಂಬ ಮೂರನೇ ಮಗುವನ್ನ ಪಡೆದಿದ್ದರು. ಮಕ್ಕಳಿಲ್ಲದವರು ಮಾತ್ರವಲ್ಲ, ಮಕ್ಕಳಿದ್ದವರು ಸಹ ಮತ್ತೊಂದು ಮಗುವಿಗಾಗಿ ಬದಲಿ ತಾಯಿಗೆ ಶರಣಾಗಿದ್ದಾರೆ. ಸೆಕ್ಸ್ ಅಂಡ್ ದಿ ಸಿಟಿ ಖ್ಯಾತಿಯ ಸಾರಾ ಜೆಸಿಕಾ ಪಾರ್ಕರ್ ಮತ್ತು ಆಕೆಯ ಪತಿ ಅಮೆರಿಕನ್ ನಟ ಮ್ಯಾಥ್ಯೂ ಬ್ರಾಡ್ರಿಕ್ ದಂಪತಿಗೆ 2002ರಲ್ಲೇ ಒಂದು ಗಂಡು ಮಗು ಹುಟ್ಟಿತ್ತು. ಆದ್ರೆ ಎರಡನೇ ಮಗುವನ್ನ ಬಯಸಿದಾಗ ಅದ್ಯಾಕೋ ಮಕ್ಕಳಾಗ್ಲೇ ಇಲ್ಲ. ಆಗ ತಮ್ಮದೇ ಅಂಡಾಣು ವೀರ್ಯಾಣು ನೀಡಿ ಬದಲಿ ತಾಯಿ ಪದ್ಧತಿಗೆ ಜೈ ಅಂದ್ರು. ಆಗ ಹುಟ್ಟಿದ್ದು ಅವಳಿ ಹೆಣ್ಣು ಮಕ್ಕಳು. ಇದೀಗ ಅವರದು 3 ಮಕ್ಕಳು ತುಂಬಿದ ಸುಖಿ ಕುಟುಂಬ. ಮತ್ತೊಬ್ಬ ಅಮೆರಿಕನ್ ನಟಿ ನಿಕೋಲೆ ಕಿಡ್ಮನ್ ಮತ್ತು ಕೀತ್ ದಂಪತಿಯೂ ಸಹ ತಮ್ಮ ಎರಡನೇ ಮಗುವಿಗಾಗಿ ಬದಲಿ ತಾಯಿಯನ್ನ ಹೊಂದಿದ್ದನ್ನ ಮುಕ್ತವಾಗಿ ಹೇಳಿಕೊಂಡಿದ್ದಾರೆ. ಖ್ಯಾತ ಅಮೆರಿಕನ್ ಪಾಪ್ ಸಿಂಗರ್ ರಿಕಿ ಮಾರ್ಟಿನ್ದು ಬೇರೆಯದೇ ಅನುಭವ. ಗೇ ಆಗಿರುವ ರಿಕಿ ಮಾರ್ಟಿನ್ಗೆ ಮದುವೆ ಆಗುವ ಇಷ್ಟವೇ ಇರಲಿಲ್ಲ. ಆದ್ರೆ ತನ್ನದೇ ಆದ ಮಗುವನ್ನ ಪಡೆಯುವ ಆಸೆ ಇತ್ತು. ಅದಕ್ಕಾಗಿಯೇ ಬಾಡಿಗೆ ತಾಯಿಯ ಸಹಾಯ ಪಡೆದ್ರು. ಅವರಿಗೆ ಹುಟ್ಟಿದ್ದು ಅವಳಿ ಗಂಡು ಮಕ್ಕಳು. ರಜನಿ ಎಂಜಿ, ಸುವರ್ಣ ನ್ಯೂಸ್. ಸೊ ಯಾವ್ಯಾವ ಸೆಲೆಬ್ರಿಟಿಗಳು ಈ ಮುಖಾಂತರ ಮಕ್ಕಳನ್ನು ಪಡೆದಿದ್ದಾರೆ ಎಲ್ಲದನ್ನು ಕೂಡ ನೋಡಿದ್ವಿ. ಇನ್ನು ಮತ್ತೊಮ್ಮೆ ಬಾಡಿಗೆ ತಾಯಂದ್ರ ಕಥೆ ಹೇಳಬೇಕು. ನೀವು ಸರಬೇಟ್ ಮದರನ್ನಿ, ಬಾಡಿಗೆ ತಾಯಿಯನ್ನಿ, ಬದಲಿ ತಾಯಿಯನ್ನಿ, ಆಕೆ ಕೂಡ ತಾಯಿನೇ. ಯಾಕಂದ್ರೆ ನಾನು ಹೇಳಿದೆ, ನಮ್ಮದೊಂಥರ ತುಂಬ ಕಲ್ಚರ್ಡ್ ಫ್ಯಾಮಿಲಿ, ಅಷ್ಟು ಸುಲಭವಾಗಿ ನಾವೆಲ್ಲದನ್ನು ಕೂಡ ಒಪ್ಕೊಳ್ಳಲ್ಲ. ಆದರೆ ನಮ್ಮ ಸಮಾಜ ಕೂಡ ಈಗ ಅದನ್ನು ನಿಧಾನವಾಗಿ ಒಪ್ಕೊಳ್ತಾ ಇದೆ. ಬೇರೆ ಬೇರೆಯವರು ಈ ಮುಖಾಂತರ ಯಾವ ರೀತಿ ತಂದೆ ತಾಯಿಗಳಾಗಿದ್ದಾರೆ ಇದೆಲ್ಲದರ ವಿವರಗಳನ್ನು ನೀವು ಕಲೆ ಹಾಕಿದ್ರಿ. ಈಗ ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲೇ ಈ ರೀತಿ ಬಾಡಿಗೆ ತಾಯಂದರಿಗೆ ಒಂದು ವ್ಯವಸ್ಥೆ ಮಾಡಿಕೊಡುವಂಥ, ಜೊತೆಗೆ ವೀರ್ಯಾಣು ಅಂಡಾಣುಗಳನ್ನು ಬೇರೆ ಬೇರೆ ಕಡೆಯಿಂದ ತಗೊಂಡು ತಾಯ್ತನವನ್ನು ದೊರಕಿಸ್ಕೊಡುವಂಥ ಒಂದು ಸಂಸ್ಥೆ ಇದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಲ್ಲಿ 35 ಜನ ತಾಯಂದಿರುಗಳಿದ್ದಾರೆ. ಅಂದರೆ ಅವರೆಲ್ಲರೂ ಕೂಡ ಬೇರೆ ಬೇರೆಯವರ ಮಕ್ಕಳನ್ನು ತಮ್ಮ ಒಡಲಲ್ಲಿ ಇಟ್ಕೊಂಡು ಸಾಕ್ತಿರುವಂಥವ್ರು, ಅದಕ್ಕೆ ಜೀವ ಕೊಡ್ತಿರುವಂಥವ್ರು. ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಈ ಸಂಸ್ಥೆನಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಆ ವ್ಯವಸ್ಥೆಯೇ ಒಂದು ಅದ್ಭುತ ಅಂತ. ಯಾಕಂದರೆ ತಾಯಂದಿರನ್ನ ಬಹಳಷ್ಟು ಜನ ಅಂದ್ಕೊಳ್ತಾರೆ, ವೀರ್ಯಾಣು ಅಂಡಾಣು ಕೊಟ್ಟ ತಕ್ಷಣ ನಮ್ಮ ಜೀವ ಬೆಳೀತಾ ಇದೆ ಅಂದರೆ ಅದನ್ನು ಹೇಗೆ ನೋಡ್ಕೋತಾರೋ ಏನೋ, ಹೇಗೆ ಬೆಳೆಯುತ್ತೋ ನಮ್ಮ ಜೀವ, ಜೊತೆಗೇನು ಅಂದರೆ ಅದು ನಾಳೆ ನಮಗೆ ಆಸರೆ ಆಗಬಲ್ಲಂಥದ್ದು, ಅದನ್ನು ನೋಡ್ಕೊಳ್ಳೋಂಥ ರೀತಿ ಹೇಗೋ ಏನೋ ಅಂತ. ನೀವು ಒಮ್ಮೆ ರಾಜರಾಜೇಶ್ವರಿ ನಗರ ಅಲ್ಲಿರುವಂಥ ಇವರ PGಗೆ ಭೇಟಿ ಕೊಡಬೇಕು. ಈ ಬಾಡಿಗೆ ತಾಯಂದಿರುವಂಥ PG ನಿಜಕ್ಕೂ ಅಲ್ಲಿರುವಂಥ ವ್ಯವಸ್ಥೆಗಳು ನಿಮಗೆ ಬೆರಗುಗೊಳಿಸುತ್ತವೆ. ಅಷ್ಟೇ ಅಲ್ಲ, ಇಡೀ ಒಂದು ದಕ್ಷಿಣ ಭಾರತಕ್ಕೆ ಮಾದರಿಯಾಗಿರುವಂಥ ಸಂಸ್ಥೆ ಇದು. ಆ ಸಂಸ್ಥೆ ಏನು, ಅದರ ಮುಖ್ಯಸ್ಥರು ಯಾರು, ಅದರ ವಿವರಗಳೇನು ನೋಡೋಣ ಬನ್ನಿ.
ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನ ಚೆನ್ನಾಗಿಡಪ್ಪ. ಇಲ್ಲಿರುವ ಪ್ರತಿಯೊಬ್ಬರ ಪ್ರಾರ್ಥನೆಯೂ ಇದೆ. ಯಾಕಂದ್ರೆ ಇಲ್ಲಿರುವವರೆಲ್ಲ ಗರ್ಭಿಣಿಯರು. ಅವರ ಗರ್ಭದಲ್ಲಿ ಮಗುವೊಂದು ಉಸಿರಾಡುತ್ತಿದೆ. ಆದರೆ ಆ ಮಗು ಅವರದಲ್ಲ. ತಮ್ಮದಲ್ಲದ ಮಗುವನ್ನ ಹೀಗೆ ಹೊಟ್ಟೆಯಲ್ಲಿಟ್ಟು ಬೆಳೆಸುತ್ತಿದ್ದಾರೆ ಈ ಮಹಾ ತಾಯಿಯರು. ಎಸ್, ಇದು ಬಾಡಿಗೆ ತಾಯಂದಿರ ಹಾಸ್ಟೆಲ್. ಇಲ್ಲಿರುವವರೆಲ್ಲ ಗರ್ಭಿಣಿಯರು. 10 ತಿಂಗಳ ಕಾಲ ಇಲ್ಲೇ ಇದ್ದು ಮಗುವಾಗುತ್ತಲೇ ಅದನ್ನ ಅದರ ವಾರಸುದಾರರ ಕೈಗಿಟ್ಟು ತಮ್ಮ ಮನೆಗೆ ಹೋಗುವವರು. ಟಾರ್ಗೆಟ್ ಮಾಡೋಕ್ಕೆ ಅಂತ ಅವರು ಫ್ರೋನ್ ಫರ್ಟಿಲಿಟಿ ಆಗಿರಬೇಕು, ಅಂದರೆ ಅವ್ರಿಗೆ ಮಕ್ಕಳಿರಬೇಕು. ಮೊದಲೇ ICMR ಗೈಡ್ಲೈನ್ಸು ಅದೇನೇ ಹೇಳುತ್ತೆ. ಟುಬೆಕ್ಟಮಿ ಆಗಿದ್ದರೆ ನ್ಯಾಚುರಲ್ ಆಗಿ ಅವ್ರಿಗೆ ನಾರ್ಮಲ್ ಆಗಿ ಅದೇ ಥರ ಲೈಂಗಿಕ ಕ್ರಿಯೆ ನಡೆದರೆ ಮಕ್ಕಳಾಗಲ್ಲ. ಅದೊಂದು ಫಸ್ಟು. ಈ ಅಂಥವ್ರನ್ನ ಟುಬೆಕ್ಟಮಿ ಇರೋರನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಫ್ಯಾಷನ್ಗೆ ದುಡಿಕಾಗ್ದೇ ಸೋಂಬೇರಿಗಳು ಆ ಥರದವ್ರಿಗೆಲ್ಲ ಒಳ್ಳೆ ತುಂಬ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಆಗಬೇಕು. ಇದರಿಂದ ಒಳ್ಳೆ ಅಂತಃಕರಣ ಇರಬೇಕು. ನಾವೊಂದು ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಮನೋಭಾವನೆ ಇರಬೇಕು. ಅಂಥವ್ರನ್ನ ಸರಗೇಟಾಗಿ ಸೆಲೆಕ್ಟ್ ಮಾಡ್ತೀವಿ. ಭಾರತಕ್ಕೆ ಹೊಸದು ಎನ್ನುವಂತ ಬಾಡಿಗೆ ತಾಯಿ ಸೇವೆಯನ್ನ ಬೆಂಗಳೂರಿಗೆ ತಂದಿದ್ದು ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ ಎನ್ನುವ ಆಸ್ಪತ್ರೆ. ಇಡೀ ದಕ್ಷಿಣ ಭಾರತಕ್ಕೆ ಇಂತಹದೊಂದು ಸೇವೆ ನೀಡುವ ಏಕೈಕ ಆಸ್ಪತ್ರೆ ಇದು. ರಾಜ್ಯಾದ್ಯಂತ ಸುಮಾರು 6,000ಕ್ಕೂ ಹೆಚ್ಚು ಮಹಿಳೆಯರು ಇಲ್ಲಿ ಬದಲಿ ತಾಯಾಗಲು ಮುಂದೆ ಬಂದಿರೋದು ವಿಶೇಷ. ಈಗ ಸದ್ಯಕ್ಕೆ ಇವರ ಹಾಸ್ಟೆಲ್ನಲ್ಲಿ 35 ಬದಲಿ ತಾಯಂದಿರಿದ್ದಾರೆ. ಸಾಮಾನ್ಯವಾಗಿ ಇವರೆಲ್ಲ ಬಡವರು. ಜೀವನದಲ್ಲಿ ನೊಂದು ಬೆಂದು ಬದುಕಲು ಬೇರೆ ದಾರಿ ಇಲ್ಲದೆ ಈ ಕೆಲಸಕ್ಕೆ ಮುಂದೆ ಬಂದಿರುವವರು. ಅವರಿಗೆ ಮತ್ತೆ ತಾಯಾಗುವ ಅವಕಾಶ ನೀಡಿ ಅವರ ಜೀವನಕ್ಕೆ ಹೊಸ ತಿರುವು ನೀಡುವ ಕೆಲಸವು ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ನಿಂದ ನಡೆಯುತ್ತಿದೆ. ಮೇಡಮ್, ಇಲ್ಲಿ ಬಂದಮೇಲೆ ಆವಾಗವಾಗ ಬ್ಲಡ್ ಟೆಸ್ಟ್ ನಡೀತಾ ಇರುತ್ತೆ. ಡೈಲಿ ಇಂಜೆಕ್ಷನ್ ನಡೆಯುತ್ತೆ. ಟ್ಯಾಬ್ಲೆಟ್ಸು ದಿವಸ ಇದು ಮಾರ್ನಿಂಗು ಮಧ್ಯಾಹ್ನ ನೈಟು ನುಂಗ್ತಾನೆ ಇರಬೇಕು. ನಮ್ಮ ಮಗು ಅಲ್ದಿದ್ರು ಇನ್ನೊಬ್ರು ಮಗು ಅವ್ರು ತುಂಬಾ ಜವಾಬ್ದಾರಿಯಲ್ಲಿ ಬೆಳೆಸ್ಬೇಕಾಗಿರುತ್ತೆ. ನಮ್ಮ ಮಗು ಆದರೂ ಹೀಗೆ ಬೆಳೆಸಲ್ಲ ನಾವು. ಇನ್ನೊಬ್ರು ಮಗು ಅಲ್ವಾ, ಅವರು ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಂದಿರ್ತಾರೆ. ಅವ್ರಿಗೂ ಎಷ್ಟೋ ವರ್ಷಾನ್ಗಟ್ಲೆ ಮಕ್ಕಳಿರೋದಿಲ್ಲ. ಮಗು ಹೆರಲು ಸಾಧ್ಯವಾಗದ ದಂಪತಿಯೊಂದು ಮಗು ಬಯಸಿ ಇವರಲ್ಲಿ ಬಂದಾಗ ಬದಲಿ ತಾಯಿಯನ್ನ ಪರಿಚಯಿಸಲಾಗುತ್ತೆ. ಆ ದಂಪತಿಯ ಅಂಡಾಣು ವೀರ್ಯಾಣುವನ್ನ ಹೊರತೆಗೆದು ಪ್ರಯೋಗಾಲಯದಲ್ಲಿ ಮಿಲನಗೊಳಿಸಲಾಗುತ್ತೆ. ಅದನ್ನ ಬದಲಿ ತಾಯಿಯ ಗರ್ಭಕ್ಕೆ ಸಣ್ಣದೊಂದು ಚಿಕಿತ್ಸೆ ಮೂಲಕ ಅಳವಡಿಸಲಾಗುತ್ತೆ. ಆ ದಿನದಿಂದ ಮುಂದಿನ 10 ತಿಂಗಳ ವಾಸ ಇಲ್ಲಿಯೇ. ಅವಳ ಯೋಗಕ್ಷೇಮ, ಊಟ, ಉಪಚಾರ ಎಲ್ಲವೂ ಇಲ್ಲಿಯೇ. ಮಂತ್ಲಿ ಅವರಿಗೆ ಒಂದು ಹೊರಗಡೆ ಹೋಗೋಕೆ, ಔಟಿಂಗ್ ಹೋಗೋಕ್ಕೆ ನಮ್ಮ ಸಂಸ್ಥೆಯಿಂದನೇ ವ್ಯವಸ್ಥೆ ಮಾಡಿಕೊಟ್ಟಿರ್ತೀವಿ. ಮತ್ತು ಲೈಬ್ರರಿ ಇರುತ್ತೆ ಇಲ್ಲಿ. ಆಮೇಲೆ ಸ್ಪಿರಿಚುವಲ್ ಕ್ಲಾಸಸ್ ಇರುತ್ತೆ. ಸ್ಪಿರಿಚುವಲ್ ಕ್ಲಾಸಸ್ ಆದಮೇಲೆ ಬ್ಯೂಟಿಷಿಯನ್ ಟ್ರೈನಿಂಗ್ ಇರುತ್ತೆ. ಆಮೇಲೆ ಚೆಸ್ ಆಡ್ಬೋದು, ಕೇರಮ್ ಆಡ್ಬೋದು. ಆಮೇಲೆ ಊಟದ್ದು ಒಂದು ಮೆನು ಇರುತ್ತೆ ಅವ್ರಿಗೆ. ಅಂದರೆ ಮೆನು ಟೈಪಲ್ಲಿ ಅಂದರೆ ಅವು ಡೈಲಿ ಈ ಥರನೇ ಇರಬೇಕು, ಈ ಥರ ಡಾಕ್ಟರ್ ಸಜೆಷನ್ ಮೇಲೆ ಅದನ್ನೆಲ್ಲ ಇದು ಮಾಡ್ತೀವಿ. ಹೀಗೆ ಬದಲಿ ತಾಯಾಗಲು ಬರುವವರೆಲ್ಲ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದವರೇ. ಆ ಕಾರಣಕ್ಕೆ ಇಲ್ಲಿ ಗರ್ಭಿಣಿಯರಿಗೆ ಮುಂಬರುವ ದಿನಗಳಲ್ಲಿ ಆರ್ಥಿಕವಾಗಿ ಸಹಾಯವಾಗುವ ನಿಟ್ಟಿನಲ್ಲಿ ಕನ್ನಡ ಕಲಿಕೆ, ಬ್ಯೂಟಿಷಿಯನ್ ತರಬೇತಿ, ಕ್ಯಾಂಡಲ್ ತಯಾರಿಕೆ ಮೊದಲಾದವನ್ನ ಕಲಿಸುತ್ತಾರೆ. ಪೌಷ್ಟಿಕ ಆಹಾರ ನೀಡಿ ಧ್ಯಾನ, ಪ್ರವಚನಗಳನ್ನ ಹೇಳಿಕೊಟ್ಟು ಅವರ ಮನಸ್ಸನ್ನ ಸದಾ ಉಲ್ಲಾಸದಲ್ಲಿ ಇರುವಂತೆಯೇ ನೋಡಿಕೊಳ್ಳಲಾಗುತ್ತೆ. ಇಲ್ಲಿ ಮನೆಗಿಂತ ಫೆಸಿಲಿಟಿ ಚೆನ್ನಾಗಿದೆ. ಟೈಮ್ ಊಟ, ಆರೋಗ್ಯವಾಗಿ ಊಟ ಕೊಡ್ತಾರೆ. ಅದೇ ಪ್ರೆಗ್ನೆನ್ಸಿ ಅವ್ರಿಗೆ ಹೇಗೆ ಹಣ್ಣು ತರಕಾರಿ ಹೇಗೆ ಕೊಡಬೇಕು ಅಂತ ಇರ್ತಾರೆ, ಅದೇ ರೀತಿ ತೊಗೊಂಡು ಬಂದು ಸಪ್ಲೈ ಮಾಡ್ತಾರೆ. 10 ತಿಂಗಳು ಮಗುವನ್ನ ಜವಾಬ್ದಾರಿಯಿಂದ ಹೆತ್ತುಕೊಡುವ ಕೆಲಸ ಸಾಮಾನ್ಯದಲ್ಲ. ಈ ಕೆಲಸದಲ್ಲಿ ತಾಯಾಗುವವಳು ಭಾವನಾತ್ಮಕವಾಗಿ ಮಗುವಿನೊಂದಿಗೆ ಬೆರೆಯದಂತೆ ಕೌನ್ಸಿಲಿಂಗ್ ಮಾಡಿ ಅವರ ಹೊಟ್ಟೆಯಲ್ಲಿರುವ ಮಗು ಅವರದಲ್ಲ ಎನ್ನುವ ಸತ್ಯವನ್ನ ಮನವರಿಕೆ ಮಾಡಿಕೊಡಲಾಗುತ್ತೆ. ಇದು ತಮ್ಮ ಭವಿಷ್ಯ ಕಟ್ಟಿಕೊಳ್ಳುವುದರ ಜೊತೆಗೆ ಬೇರೆ ಮನೆಯೊಂದನ್ನ ಬೆಳಗುವ ಕೆಲಸ ಎಂಬ ಅಭಿಮಾನ ಬಾಡಿಗೆ ತಾಯಂದಿರದ್ದು. ಬಟ್ ಅವ್ರ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಆಗೋದೇ ಇಲ್ಲ ಮಗು ಬೆಳೆಸೋದಕ್ಕೆ. 9 ತಿಂಗಳು ಅವ್ರ ಗರ್ಭಕೋಶದಲ್ಲಿ ಬೆಳೆಯೋದೇ ಇಲ್ಲ ಅಂತ ಇದಕ್ಕೆ. ಬಟ್ ನಾವು ಹೆತ್ಕೊಟ್ರೆ ಅವರಿಗೆ ಒಳ್ಳೆಯದಾಗುತ್ತೆ, ಅವ್ರ ಮಗು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅನಿಸುತ್ತೆ ನಮಗೆ. ಅದರಿಂದ ಅವರಿಗೂ ಹೆಲ್ಪ್ ಆಗುತ್ತೆ. ಮಕ್ಕಳು ಇರದೇ ಇರೋದ್ರಿಂದ ಅವರು ತುಂಬ ನೊಂದಿರ್ತಾರೆ. ಅವರು ಮಗುನ ಚೆನ್ನಾಗಿ ಬೆಳೆಸ್ತಾರೆ. ನಮಗೇನು ನಾವು ಹೆತ್ಕೊಟ್ಟು ಮಗು ಹೇಗಿದೆ ಅಂತ ನಾವು ಕೊರಗಂಥದ್ದೇನಿರಲ್ಲ. ದುಡ್ಡಿಗಾಗಿ ಗರ್ಭವನ್ನೇ ಬಾಡಿಗೆಗೆ ಇಟ್ಟಿದ್ದಾರೆಂದು ಸಮಾಜ ಇವರನ್ನ ನೋಡಬಹುದು.
ಆದ್ರೆ ಇವರು ಬದಲಿ ತಾಯಾಗಲು ಒಪ್ಪಿರೋದು ಕೂಡ ಶೋಕಿಗಲ್ಲ. ತಮ್ಮ ಮಕ್ಕಳನ್ನ ಸಾಕಲಿಕ್ಕಾಗಿಯೇ ಎಂಬುದನ್ನ ಮರೆಯುವಂತಿಲ್ಲ. ಇದೊಂದು ವಿಶಿಷ್ಟ ಸೇವೆ ಎನ್ನದೆ ಬೇರೆ ಮಾತೇ ಇಲ್ಲ. ಬೆಂಗಳೂರಿನಿಂದ ರಜನಿ ಎಂಜಿ, ಸುವರ್ಣ ನ್ಯೂಸ್. ಸೊ ಇದಿಷ್ಟು ತಾಯ್ತನದ ಕಥೆ ಆಯಿತು, ಅಂದರೆ ಬಾಡಿಗೆ ತಾಯಂದಿರ ಕಥೆ ಆಯಿತು. ಜೊತೆಗೇನು ಅಂತಂದರೆ ಇವ್ರನ್ನೆಲ್ಲರನ್ನೂ ಪೂರೈಸುವಂಥ ಒಂದು ದೊಡ್ಡ ಸಂಸ್ಥೆ, ಅದು ಬೆಂಗಳೂರಿನಲ್ಲಿರುವಂಥದ್ದು. ದಕ್ಷಿಣ ಭಾರತಕ್ಕೇ ಇದೊಂದು ಮಾದರಿ ಸಂಸ್ಥೆ. ಜೊತೆಗೆ ದಕ್ಷಿಣ ಭಾರತದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಇಂಥದ್ದೊಂದು ಸಂಸ್ಥೆ ಸಿಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂಸ್ಥೆಯ ಮುಖ್ಯಸ್ಥರಿದ್ದಾರೆ ಗುರುಮೂರ್ತಿಯವರು, ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ನ ಮುಖ್ಯಸ್ಥರು. ಅವ್ರು ಏನು ಹೇಳ್ತಾರೆ ಕೇಳೋಣ. ಡಾಕ್ಟರ್ ಪದ್ಮಿನಿ ಪ್ರಸಾದ್ ಇದ್ದಾರೆ, ಖ್ಯಾತ ಸ್ತ್ರೀರೋಗ ತಜ್ಞೆ, ಲೈಂಗಿಕ ತಜ್ಞೆ. ಅನಿಲ್ ಕುಮಾರ್ ಇದ್ದಾರೆ ಮತ್ತು ಲಲಿತಾ ಇದ್ದಾರೆ. ಇವರಿಬ್ಬರು ಗಂಡ ಹೆಂಡತಿ. ಲಲಿತಾ ಬಾಡಿಗೆ ತಾಯಿಯಾಗಿ ಸೇವೆ ಸಲ್ಲಿಸ್ತಿರುವಂಥವ್ರು. ಆಶಾ ಮತ್ತು ಶುಭ ಇವರು ಕೂಡ ಬದಲಿ ತಾಯಂದರು. ಇವರು ಏನು ಹೇಳ್ತಾರೆ ಕೇಳೋಣ. ಮೀನಾಕ್ಷಿ ಅವರಿದ್ದಾರೆ, ಸೃಷ್ಟಿ ಸಂಸ್ಥೆಯ ವ್ಯವಸ್ಥಾಪಕಿ. ಅವರ ಒಂದು ಅನಿಸಿಕೆ ಅಭಿಪ್ರಾಯ ಏನು ಕೇಳೋಣ. ಅದರ ಮೊದಲು ಪುಟ್ಟ ವಿರಾಮ.